ಗದಗನಲ್ಲಿ ಏತ ನೀರಾವರಿ ಜಾಕ್ವೆಲ್ ಬಂದಾಗಿದೆ. ನರಗುಂದದ ಹಲವು ಗ್ರಾಮಗಳ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಯಾಗುತ್ತೆ ನೀರಿಲ್ಲದೆ ಅಂತ ಹೇಳಿ ರೈತರು ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಜಾಕ್ವೆಲ್ ಬಂದ್ನಿಂದಾಗಿ ಹದಲಿ, ಮಧುಗುಣಿಕಿ, ಗಂಗಾಪುರ, ಸುರಕೋಡ ರೈತರು ಗೋಳಾಡ್ತಾ ಇದ್ದಾರೆ. 2020ರಲ್ಲಿ ಶುರುವಾಗಿತ್ತು. 2 ವರ್ಷ ಮಾತ್ರ ಈ ಜಾಕ್ವೆಲ್ ಕಾರ್ಯನಿರ್ವಹಿಸಿದೆ. ಈಗ ಬಂದಾಗಿದೆ ಜಾಕ್ವೆಲ್. 3 ವರ್ಷ ಆಗಿದೆ, ಆದರೆ ದುರಸ್ತಿ ಮಾತ್ರ ಮಾಡ್ತಿಲ್ಲ, ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಏತ ನೀರಾವರಿ ಯೋಜನೆಯನ್ನ ಮಾಡಿದ್ರು. ಆದರೆ ರೈತರಿಗೆ ಅನುಕೂಲ ಆಗಬೇಕಾಗಿದ್ದ ನೀರು ಈಗ ಹಳ್ಳದ ಪಾಲಾಗ್ತಾ ಇದೆ. ನೀರು ಸಿಗದ ಕಾರಣ ಜಮೀನಿನಲ್ಲಿ ಬೆಳೆ ಒಣಗ್ತಾ ಇದೆ. ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದು ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದುರಸ್ತಿ ಮಾಡೋದಕ್ಕೆ ನೀರಾವರಿ ಇಲಾಖೆ ಬಳಿ ಹಣ ಇಲ್ಲವಂತೆ. ಕೇಳಿದ್ರೆ ಜಾಕ್ವೆಲ್ ಸರಿ ಮಾಡದೇ ಇದ್ರೆ ನೀರಾವರಿ ಇಲಾಖೆಗೆ ನಾವು ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಹೇಳಿ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಕಾಲುವೆ ಒಣಗಿ ಹೋಗಿದೆ, ಕಾರಣ ಜಾಕ್ವೆಲ್ ದುರಸ್ತಿ ಕಾರ್ಯ ಮಾಡಿಲ್ಲ. 2 ವರ್ಷ ಇದು ಕಾರ್ಯನಿರ್ವಹಣೆ ಮಾಡಿದೆ. ಅದಾದ್ಮೇಲೆ ಇದು ಬಂದ್ ಆಗಿದೆ. ಕಾಮಗಾರಿ ಅಂದ್ರೆ ದುರಸ್ತಿಯನ್ನ ಮಾಡಬೇಕಾಗಿತ್ತು, ಆದ್ರೆ ಅದನ್ನ ಮಾಡುವಂತ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ಕೇಳಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ರೈತರು ಯಾವ ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಇಲ್ಲಿ 2 ಜಾಕ್ವೆಲ್ 5 ಹಳ್ಳಿ ಬರ್ತಾವ ನಮ್ಗೆ. ಏನ್ರಿ ರೆಡ್ಡಿನಾನೂರು ಇದು ಖಾನಾಪುರ ಬಿಟ್ಟು ನಮಗೆ ಗಂಗಾಪುರ, ಹದ್ಲಿ, ಸುರಕೋಡ, ಬೈರ್ನಟ್ಟಿ ಮತ್ತು ಮಧುಗುಣಿಕಿ ಇವು 5 ಹಳ್ಳಿ ಈ 2 ಜಾಕ್ವೆಲ್ಲಿಂದ ನಮಗೆ ನೀರಾವರಿಗೆ ಒಳಪಡ್ತಾವೆ. ಇದು 2 ಏರಿಯಾ ಕಡಿಮೆ 8ರಿಂದ 9 ಸಾವಿರ ಎಕರೆ ಆಕೈತಿ. ಹೋದ ಸಲ 2024-25ನೇ ಸಲ ಮುಂಗಾರು ಒಳಗೆ ಸಂಪೂರ್ಣ ಒಣಗಿ ಹೋದು. ಅವಕ್ಕೆ ನಾವು ದಾಖಲೆ ಕೊಡ್ತೀವಿ ಬೇಕಂತಂದ್ರೆ ಅಧಿಕಾರಿಗಳು ಬೆನ್ನು ಹತ್ತಿ ಸಾಕಷ್ಟು ಮನವಿ ಪ್ರತಿಭಟನೆ ಮಾಡಿದರೂ ಕೂಡ ಇಲ್ಲಿ ತನಕನೂ ಕೇವಲ 8 ಲಕ್ಷ ರೂಪಾಯಿ 2 ಜಾಕ್ವೆಲ್ಲಿ ಖರ್ಚು ಮಾಡಿದ್ರೆ ನೀರು ರೈತರಿಗೆ ಒದಗಿಸುವಂಥ ಒಂದು ಕೆಲಸ ಆಕೈತಿ. ಪಂಪ್ ಚಾಲು ಆಗೋಂಥ ಸ್ಥಿತಿ ಒಳಗದಾವ. ಈಗ ಜಾಕ್ವೆಲ್ ಐತೆ ಅಂದ್ರೂ ಸಹಿತ ನಮ್ಮ ಊರಿಗೆ, ನಮ್ಮ ಸುತ್ತಮುತ್ತಲು ಬೈನಟ್ಟಿ, ಗಂಗಾಪುರ, ಮಧುಮುಖಿ, ಹದ್ಲಿ ಗ್ರಾಮದವ್ರಿಗೆ ನೀರಿದ್ದೂ ಸಹಿತ ಉಪಯೋಗ ಮಾಡ್ಕೊಳ್ಳೋಕೆ ಪರಿಸ್ಥಿತಿ ಆಗೈತಿ. ಯಾಕಂದ್ರೆ ಇದಕ್ಕೆ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಸರ್ಕಾರ. ಅಧಿಕಾರಿಗಳು ಗೌರ್ಮೆಂಟ್ ಮ್ಯಾಗ ಹೇಳ್ತಾರೆ, ಸರ್ಕಾರದವರು ನಮ್ಮ ಕಡೆಗೆ ಯಾವುದೂ ಅನುದಾನ ಕೊಟ್ಟಿಲ್ಲ, ಮತ್ತು ನಾವು ಏನು ಮಾಡ್ಬೇಕ್ರಿ ಅಂತ ಇವ್ರು ಅಂತಾರೆ. ಶಾಸಕರ ಅವ್ರ ಕಡೆಂತರೂ ಬೆಂಗಳೂರಾಗಿದ್ದರು. ಮೊನ್ನೆ ಹೋಗಿದ್ವಿ ಅವ್ರ ಶಾಸಕರ ಕಡೆಗೆ. ನಾವು ಅಧಿಕಾರಿಗಳಿಗೆ ಹೇಳ್ತೀವಿ, ಯಾವುದೋ ಒಂದು ಇದ್ರೊಳಗೆ ಹಾಕಿ ಕೊಡ್ತೀವಿ, ಮಾಡ್ತೀವಿ ಅಂತಂದು ಇಷ್ಟ ಹೇಳ್ತಾರೆ. ಕಣ್ಣೀರಿನ ಕೂಳಾಗೈತಿ. ನಮ್ಮಲ್ಲಿ ಏನೈತೆ ಅಂದ್ರೆ ನೋಡೋಕಷ್ಟ ಅರಿವು ಚಂದ ಕಾಣ್ತಾವೆ. ಇದರಂತಕ್ಕೆ ಏನೇನೂ ಇಲ್ಲ, ಬರೀ ಸಾಲ ಸೂಲ ಇಂಥ ಪರಿಸ್ಥಿತಿ. ಜಾಕ್ವೆಲ್ ಮಾಡ್ಯಾರ, ಆದ್ರೆ ಅದಕ್ಕೆ ಏನು ಹೊಳ್ಳಿ ಒಬ್ಬರು ಒಂದು ಕಂಟಿ ಕಡಿಬೇಕು ಅನ್ನೋದಿಲ್ಲ, ಒಬ್ಬರು ಒಂದು ಅದನ್ನು ಚಾಲು ಮಾಡಿಸ್ಬೇಕು ಅನ್ನೋದಿಲ್ಲ. ಯಾವಾಗ ಬ್ಯಾಸಿಗೆಯಾಗಿದ್ದ ಮಾಡಿದರೆ ಇವತ್ತಿನಿಂದ ರೈತ 1 ರೂಪಾಯಿರ ಬದುಕ್ತಾನ. ಅಂಥ ಪರಿಸ್ಥಿತಿ, ಸಾಯುವಂಥ ಪರಿಸ್ಥಿತಿ ಬಂದೈತಿ. ಜಾಕ್ವೆಲ್ ಮಾಡ್ಯಾರ ಕರೆವು, ಅದರಿಂದ ಏನೂ ಸುಖ ಕಂಡಿಲ್ಲ ನಾವು. ರೈತರ ಪರಿಸ್ಥಿತಿ ಅಂತೂ ದೊಡ್ಡದೈತ್ರಿ. ಯಾವ ಅಧಿಕಾರಿಗಳು ಬರೋದಿಲ್ಲ, ಶಾಸಕರು ಬರೋದಿಲ್ಲ, ಯಾವ ಸಾಹೇಬನು ಬರೋದಿಲ್ಲ, ಯಾರು ಬರೋದಿಲ್ಲ. ಇಲ್ಲೇ ಪಕ್ಕದಾಗ ನೀರು ತೆಲ್ಮಠ ಹರಿತೈತಿ. ನೀರಿನ ಪರಿಸ್ಥಿತಿ 2 ಜಾಕ್ವೆಲ್ ಆಗ್ಯಾವ, ಗಂಗಾಪುರ ಮುಂದೊಂದು ಇಲ್ಲೊಂದು. ಅದಕ್ಕೆ ಏನು ಒತ್ತಾಯ ಇಲ್ಲ. ಈ ಇವರು ಅಧಿಕಾರಿಗಳು ಇಂಜಿನಿಯರ್ ಏನದಾರಲ್ಲ, ಸೀದಾ ಮನ್ಯಾಗ ಬಂದ ರೈತರಿಗೆ ನೀರು ಮುಟ್ತಿ ಬಿಡ್ತಿ ಕಾಲುವೆ ನೋಡೋಂಗಿಲ್ಲ. ನಮ್ಮ ಜಂಗಲ್ ಆಗೈತಿ, ಜಂಗಲ್. ಎಂಥ ಪರಿಸ್ಥಿತಿ, ನಮ್ಮ ಕೂಗು ಕೇಳೋರು ಯಾರು? ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗ ರೈತ ದೇಶದ ಬೆನ್ನೆಲುಬು ಅನ್ನೋದು ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಯ್ತಾ? ನಮಗೆ ಕಷ್ಟ ಇದೆ, ನೀರು ಕೊಡಿ ಅಂತ ಕೇಳಿದ್ರು ಹಣ ಇಲ್ಲ ಅಂತ ಉತ್ತರ ಕೊಡ್ತಾರೆ ಅಂದ್ರೆ ಆ ಭಾಗದಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಹಂಗಾದ್ರೆ? ಹೌದು ಶರ್ಮಿತಾ, ಈಗಾಗಲೇ ಬೆಣ್ಣೆ ಹಳ್ಳದ ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಈಗ ಪೋಲಾಗಿ ಹೋಗ್ತಾ ಇದೆ. ಆದ್ರೆ ಬೆಣ್ಣೆ ಹಳ್ಳದ ಜಾಕ್ವೆಲ್ ನಲ್ಲಿ ಇರ್ತಕ್ಕಂಥ 2 ಜಾಕ್ವೆಲ್ಗಳಿದಾವೆ. ಆ 2 ಜಾಕ್ವೆಲ್ ಕೂಡ 3 ವರ್ಷಗಳಿಂದ ಸಂಪೂರ್ಣವಾಗಿ ಬಂದ್ ಇರೋದ್ರಿಂದ ಹಿಂಗಾರು ಹಂಗಾಮಿನಲ್ಲಿ ಬೆಳತಕ್ಕಂಥ ರೈತರ ಬೆಳೆಗಳೇನಿದಾವೆ ಆ ಬೆಳೆಗಳು ಕೂಡ ಈಗ ಹಾನಿಯಾಗುವ ಭೀತಿ ಕೂಡ ಎದುರಾಗಿರುವಂತದ್ದು. ಯಾಕಂದ್ರೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ, ಗಂಗಾಪುರ ಮತ್ತು ಖಾನಾಪುರ ಮತ್ತು ಮಧುಗುಣಿಕೆ ಸುಮಾರು ಒಂದು 5 ಹಳ್ಳಿಯ 8ರಿಂದ 10 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಬೆಳೆಗಳು ಕೂಡ ಹಿಂಗಾರು ಹಂಗಾಮಿನಲ್ಲಿ ನೀರಾವರಿ ಆಗ್ತಾ ಇದ್ವು. ಆದ್ರೆ ಈಗ
2020ರಲ್ಲಿ ಈ ಒಂದು ಕಾಮಗಾರಿ ಸಹ ಆರಂಭವಾಗಿ 2 ವರ್ಷಗಳ ಕಾಲ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಆದ್ರೆ ತದನಂತರ ಅದನ್ನ ನಿರ್ವಹಣೆ ಕೊರತೆಯಿಂದಾಗಿ ಅದು ಈಗ ಹೂಳು ತುಂಬಿ ಹಾಳಾಗಿ ಹೋಗ್ತಾ ಇದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಮಿಷಿನ್ಗಳಿಂದ ಅವು ಕೂಡ ಹಿಡಿದು ಹಾಳಾಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ 2 ಜಾಕ್ವೆಲ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆದಂತಹ ಬೆಳೆಗಳೇನಿದಾವೆ, ಕಡಲೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆಗಳು ಕೂಡ ಸಾಕಷ್ಟು ನೀರಾವರಿ ಯೋಜನೆಯಿಂದ ಅನುಕೂಲ ಆಗ್ತಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅನುಕೂಲ ಆಗದೆ ಇರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ 2 ಜಾಕ್ವೆಲ್ಗೆ ಪ್ರತಿಯೊಂದು ಜಾಕ್ವೆಲ್ಗೆ 10 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದ್ರೆ ಸಾಕು, 2 ಜಾಕ್ವೆಲ್ ಕೂಡ ಆನ್ ಆಗುತ್ತೆ. ಆದ್ರೆ ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ರೈತರು ಹೋಗಿ ಕೇಳಿದ್ರೆ, ಇಲ್ಲ ನಮ್ಮ ಕಡೆಯಿಂದ ಪ್ರಸ್ತಾವನೆಯನ್ನ ಈಗಾಗಲೇ ಸರ್ಕಾರ ಕೊಟ್ಟಿದ್ದು, ನಮ್ಮಲ್ಲಿ ಅನುದಾನ ಇಲ್ಲ ಅನ್ನುವಂತ ನೆಪವನ್ನು ಹೇಳಿ ಕೈ ಬಿಡ್ತಾ ಇದ್ರೆ, ಅಲ್ಲಿ ಸ್ಥಳೀಯ ಶಾಸಕರಾಗಿದ್ದ ಸಿ ಪಾಟೀಲ್ ಗಮನಕ್ಕೆ ತಂದ್ರು ಕೂಡ ಅವರು ಸಹ ಇಲ್ಲ, ಅನುದಾನದ ಕೊರತೆ ಇದೆ, ನಾವು ಕೂಡ ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗ ನಾವು ದುರಸ್ತಿಯನ್ನ ಮಾಡಿಸ್ತೀವಿ ಅಂತೇಳಿ. ಆದ್ರೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂತ ಬೆಳೆಗಳಿಗೆ ಈಗ ಅತಿ ಅವಶ್ಯವಾಗಿ ನೀರು ಬೇಕು. ಆದ್ರೆ ನೀರ್ ಇದ್ರೂ ಸಹ ಬಳಕೆಗೆ ಬರದೇ ಇರುವಂತಹ ಪರಿಸ್ಥಿತಿ ಕೂಡ ಈಗ ಅಲ್ಲಿ ನಿರ್ಮಾಣವಾಗಿದೆ. ಇದು ಸಂಬಂಧಪಟ್ಟಂತ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆ ಭಾಗದ ಸಾವಿರಾರು ರೈತರು ಕೂಡ ಈಗ ಏನು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ನರಗುಂದ ತಾಲೂಕಿನ ಬೆಣ್ಣೆಹಳ್ಳ ಮಲಪ್ರಭಾ ನದಿ ನೀರನ್ನೇ ಅದಕ್ಕೆ ಬರುತ್ತೆ. ಆದ್ರೆ ಮತ್ತೆ ಅದು ಹೋಗಿ ಮಲಪ್ರಭಾ ನದಿ ನೀರು ಸೇರಿ ಮತ್ತೆ ಅದು ನೀರು ಫೋಲಾಗಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಈಗ 2 ಜಾಕ್ವೆಲ್ ಏನಾದ್ರು ದುರಸ್ತಿಯಾಗಿ ರೈತರಿಗೆ ಅನುಕೂಲ ಆದ್ರೆ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆತಕ್ಕಂತ ಬೆಳೆಗಳಿಗೆ ಸಮೃದ್ಧವಾಗಿ ಬೆಳೆದು ಫಸಲನ್ನ ತಕ್ಕೋಬಹುದು. ಯಾಕಂದ್ರೆ ಪ್ರತಿಯೊಬ್ಬ ರೈತ 40,000ಕ್ಕೂ ಅಧಿಕ ರೂಪಾಯಿ ಖರ್ಚು ಮಾಡಿ 1 ಎಕರೆಯನ್ನ ಬೆಳೆದಿರ್ತಾನೆ. ಬೆಳೆದಂತ ಬೆಳೆಯು ಕೂಡ ಈಗ ಫಸಲು ಕೈಗೆ ಸೇರುವ ಮುನ್ನ ಹಾನಿ ಆಗುವ ಭೀತಿ ಕೂಡ ಎದುರಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸಂತೋಷ್ ಶಿಕ್ಷಣದ ಮಾಹಿತಿಗೆ.